ಬ್ರೇಕ್ ನಂತರ ಮತ್ತೆ ನ್ಯೂಸ್ ಟುನೈಟ್ಗೆ ಎಲ್ಲರಿಗೂ ಸ್ವಾಗತ. ನಾಡಿನೆಲ್ಲೆಡೆ ನಾಳೆ ರಂಜಾನ್ ಹಬ್ಬದ ಸಂಭ್ರಮ. ಆದರೆ ಕರಾವಳಿ ಮುಸ್ಲಿಂ ಬಾಂಧವರಿಗೆ ಮಾತ್ರ ಇಂದೇ ಹಬ್ಬದ ಸಡಗರ. ನಿನ್ನೆಯೇ ಚಂದ್ರ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಕರಾವಳಿ ಮುಸ್ಲಿಂ ಬಾಂಧವರು ಅದ್ದೂರಿಯಾಗಿ ಹಬ್ಬ ಆಚರಿಸಿದರು. ಈದ್ ಉಲ್ ಫಿತರ್ ಪ್ರೀತಿ, ವಿಶ್ವಾಸ, ಸಹೋದರತೆ ಹಾಗೂ ಏಕತೆಯ ಸಂಕೇತ. ಒಂದು ತಿಂಗಳ ಕಟ್ಟುನಿಟ್ಟಿನ ಉಪವಾಸದ ನಂತರ ಹಬ್ಬ ಆಚರಿಸುವುದು ವಿಶೇಷ. ಇನ್ನೂ ವಿಶೇಷ ಅಂದ್ರೆ ಚಂದ್ರ ದರ್ಶನವಾದ ಮಾರನೇ ದಿನ ಹಬ್ಬ ಆಚರಿಸುವುದು. ನಿನ್ನೆ ಕರಾವಳಿಯ ಮುಸ್ಲಿಂ ಬಾಂಧವರು ಚಂದ್ರ ದರ್ಶನ ಮಾಡಿದ್ರು. ಹೀಗಾಗಿ ಇಂದು ಕರಾವಳಿಯಾದ್ಯಂತ ಪವಿತ್ರ ಹಬ್ಬ ಈದ್ ಉಲ್ ಫಿತರ್ ಅನ್ನ ಶ್ರದ್ಧಾಭಕ್ತಿಗಳಿಂದ ಆಚರಿಸಲಾಯಿತು. ಮಂಗಳೂರಿನ ಬಾವುಟಗುಡ್ಡಿಯಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿದರು. ಬಳಿಕ ಮುಸ್ಲಿಂ ಬಾಂಧವರು ಪರಸ್ಪರ ಶುಭ ಹಾರೈಸಿ ಹಬ್ಬವನ್ನ ಸಂಭ್ರಮಿಸಿದರು. ಸಮಸ್ತ ನಾಡಿನ ಜನರಿಗೆ ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯನ್ನು ಸಲ್ಲಿಸುತ್ತಾ, ಬಹುಶಃ ಒಂದು ತಿಂಗಳ ಪವಿತ್ರವಾದ ರಂಜಾನ್ ಮಾಸದಲ್ಲಿ ಇವತ್ತು ನಮ್ಮ ಉಪವಾಸ ಮುಗಿದು ಇವತ್ತು ನಾವೆಲ್ಲರೂ ಹಬ್ಬವನ್ನು ಆಚರಿಸ್ತಿದ್ದೇವೆ. ಬಹುಶಃ ಪ್ರತಿಯೊಂದು ಹಬ್ಬಕ್ಕೂ ವಿಶೇಷವಾದ ಮಹತ್ವ, ಅದರದೇ ಆದ ಒಂದು ಸಂದೇಶ ಇದೆ. ಈದ್ ಉಲ್ ಫಿತರ್ನ ಹಬ್ಬ ಒಂದು ತ್ಯಾಗದ, ಪ್ರೀತಿ, ವಿಶ್ವಾಸದ, ಸೋದರತೆಯ, ಬಹುಶಃ ಕಷ್ಟದಲ್ಲಿದ್ದವರಿಗೆ ಸಹಕಾರ ಮಾಡುವಂತಹ ಒಂದು ಸಂದೇಶ, ಒಂದು ಹಬ್ಬವಾಗಿದೆ. ಇನ್ನು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಂ ಬಾಂಧವರಿಗೂ ಇಂದೇ ಈದ್ ಉಲ್ ಫಿತರ್ ಸಂಭ್ರಮ. ಹಬ್ಬದ ಪ್ರಯುಕ್ತ ಉಡುಪಿಯಲ್ಲಿ ಮುಸಲ್ಮಾನ್ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ವಿಶೇಷ ಪ್ರಾರ್ಥನೆಯ ಮೂಲಕ ರಂಜಾನಿನ ಒಂದು ತಿಂಗಳ ಉಪವಾಸ ಆಚರಣೆಯನ್ನ ಕೊನೆಗೊಳಿಸಿದ್ರು. ಇನ್ನು ಪ್ರಾರ್ಥನೆ ಬಳಿಕ ಪರಸ್ಪರ ಶುಭ ಹಾರೈಸಿದ್ರು. ಇನ್ನು ಭಟ್ಕಳದ ಮುಸ್ಲಿಂ ಬಾಂಧವರು ಕೂಡ ಸಂಭ್ರಮದಿಂದ ಈದ್ ಉಲ್ ಫಿತರ್ ಆಚರಿಸಿದ್ರು. ಹಬ್ಬದ ಹಿನ್ನೆಲೆಯಲ್ಲಿ ಭಟ್ಕಳದ ಪ್ರಸಿದ್ಧ ಜಾಮಿಯಾ ಮಸೀದಿಯಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು. ಒಟ್ಟಲ್ಲಿ ಈದ್ ಉಲ್ ಫಿತರ್ ಮುಸ್ಲಿಂ ಬಾಂಧವರ ದೊಡ್ಡ ಹಬ್ಬ. ಹೀಗಾಗಿ ಪವಿತ್ರ ಹಬ್ಬ ಈದ್ ಉಲ್ ಫಿತರ್ ಅನ್ನ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ನಮ್ಮ ಬೆಂಗಳೂರಲ್ಲಿ ನಾಳೆ ರಂಜಾನ್ ಆಚರಣೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ನಗರದಲ್ಲಿ ಭಾರೀ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಒಟ್ಟು 17,000 ಪೊಲೀಸರು ನಿಯೋಜಿತರಾಗಿದ್ದಾರೆ. ಚಂದ್ರ ದರ್ಶನವಾದ ಮಾರನೇ ದಿನ ರಂಜಾನ್ ಆಚರಿಸುವುದು ವಾಡಿಕೆ. ಮಂಗಳೂರು ಭಾಗದಲ್ಲಿ ನಿನ್ನೆನೇ ಚಂದ್ರ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಇಂದು ಈದ್ ಉಲ್ ಫಿತರ್ ಆಚರಿಸಲಾಗಿದೆ. ಪ್ರೀತಿ, ವಿಶ್ವಾಸ, ಸಹೋದರತೆ ಹಾಗೂ ಏಕತೆಯ ಸಂಕೇತವಾಗಿ ಈ ಹಬ್ಬ ಒಂದು ತಿಂಗಳ ಉಪವಾಸದ ಬಳಿಕ ಆಚರಿಸಲಾಗುತ್ತೆ. ಇತ್ತ ಬೆಂಗಳೂರಿನಲ್ಲಿ ನಾಳೆ ರಂಜಾನ್ ಸಂಭ್ರಮ. ಆದರೆ ಈ ಬಾರಿ ಅಸ್ಸಾಂ ವಿವಾದದ ಹಿನ್ನೆಲೆಯಲ್ಲಿ ಈ ವರ್ಷ ಬೆಂಗಳೂರಿನಲ್ಲಿ ಹಿಂದೆಂದಿಗಿಂತ ಹೆಚ್ಚು ಭದ್ರತೆ ಕೈಗೊಳ್ಳಲಾಗಿದೆ. ಭದ್ರತೆಗೆ ಒಟ್ಟು 17,000 ಪೊಲೀಸರನ್ನ ನಿಯೋಜಿಸಲಾಗಿದೆ. ಇದರಲ್ಲಿ 3 ಸಿಆರ್ಪಿಎಫ್ ತುಕಡಿ, 3 ಆರ್ಎಎಫ್, 25 ಕೆಎಸ್ಆರ್ಪಿ ತುಕಡಿ ಕಾರ್ಯನಿರ್ವಹಿಸಲಿದ್ದಾರೆ. ಇನ್ನು 35 ಸಿಎಆರ್, 600 ಹೋಮ್ ಗಾರ್ಡ್ಸ್, 1,500 ತರಬೇತಿ ಪಡೆದ ಪೊಲೀಸ್ ಸಿಬ್ಬಂದಿ ಇವರಿಗೆ ಸಾಥ್ ನೀಡಲಿದ್ದಾರೆ. ಇನ್ನು ಹಿರಿಯ ಅಧಿಕಾರಿಗಳು ಗಸ್ತು ತಿರುಗಲಿದ್ದಾರೆ, ಮಫ್ತಿಯಲ್ಲೂ ಕಾರ್ಯನಿರ್ವಹಿಸಲಿದ್ದಾರೆ. ನಮ್ಮಲ್ಲಿ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ನಾನ್ ಎಕ್ಸಿಕ್ಯೂಟಿವ್ನಲ್ಲಿ ಯಾರ್ಯಾರಿದ್ದಾರೆ ಅಧಿಕಾರಿಗಳು, ಅವ್ರನ್ನೂ ಸಹ ಈ ಬಂದೋಬಸ್ತ್ಗೆ ನಾವು ಉಪಯೋಗ ಮಾಡ್ಕೊಂಡಿದ್ದೀವಿ. ಇದಲ್ಲದೆ ಈ ಟ್ರೈನಿಂಗ್ ಮಾಡ್ತಿದ್ದವರು ಒಂದು 6 ತಿಂಗಳು, 7 ತಿಂಗಳು, 8 ತಿಂಗಳು ಟ್ರೈನಿಂಗ್ ಆಗಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ಸಹ ಅವರು ಒಂದು 1,500 ಜನ ಅವರು ಸಹ ಬಂದಿದ್ದಾರೆ. ಇದೇ ವೇಳೆ ಟ್ರಾಫಿಕ್ ಸಿಸಿ ಕ್ಯಾಮೆರಾಗಳ ಜೊತೆ ಪ್ರೈವೇಟ್ ಸಿಸಿ ಕ್ಯಾಮೆರಾಗಳನ್ನ ಬಳಸಿಕೊಳ್ಳಲಾಗ್ತಿದೆ. ಓಡಾಟಕ್ಕೆ ಬಾಡಿಗೆ ಕ್ಯಾಬ್ ಬಳಸಿಕೊಳ್ಳಲಾಗ್ತಿದೆ. ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸರು ಎಲ್ಲ ಮುನ್ನೆಚ್ಚರಿಕೆ ಕೈಗೊಂಡಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ಯುಗಂಧರ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಇದಿಷ್ಟು ಈ ಹೊತ್ತಿನ ಸುದ್ದಿ. ಇದೇ ರೀತಿ ಸುವರ್ಣ ನ್ಯೂಸ್ ಬಗೆ ಬಗೆಯ ಸುದ್ದಿ ಭೋಜನವನ್ನು ಉಣಬಡಿಸ್ತಲೇ ಇರಲಿ ಎಂಬುದು ನನ್ನ ಹಾರೈಕೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಬರ್ಲಾ ಬಾಯ್.